ನಮೋ ನಮೋ ನಟರಾಜ. 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 ಓ ನಮೋ ನಮೋ ನಟರಾಜ. ಓಂಕಾರನ ಓಪಾದಿತ ಸರ್ವದೇವಚರ ಸಂಭಾಷಿತ ಈಶರಣ ಸಂಸೇಷಿತ ಓಂಕಾರನ ಓಪಾದಿತ ಸರ್ವದೇವಜನ ಸಂಭಾಷಿತ ಈಶರಣ ಸಂಸೇವಿತ ಸರ್ವದೇವ ನಾಟ್ಯ ಕಲಾರಾಜ. ನಮೋ ನಮೋ ನಟರಾಜ. ಓ ನಮೋ ನಮೋ ನಟರಾಜ. ನೀಡು ವಿಭವ ವೈಕುಂಠಪತೆ ಯಶವನಿ ಜಗತ್ಪತೆ. ನೋಡು ನಮಗೆ ನೀಡು ಯಶವನ್ನು, ನೋಡು ನಮಗೆ ನೀಡು ನಟರಾಜ. ನಾಟ್ಯ ಮಂಡಲಿಗೆ ಜಗತ್ಪತೆ. ನಮೋ ನಮೋ ನಟರಾಜ. ಓ ನಮೋ ನಮೋ ನಟರಾಜ. ನಮೋ ನಟರಾಜ. ನಮೋ ನಮೋ ನಟರಾಜ. ನಮೋ ನಟರಾಜ. ಆಂಜನೇಯ ಕೃಪಾ ಪೋಷಿತ ನಾಟ್ಯ ಮಂಡಲಿಕ್ಕೆ ಶ್ರೀ ದೊಡ್ಡಮ್ಮ ದೇವಿಕ್ಕೆ श्रीरामचंद्र प्रभु की, जय। श्रीरामचंद्र प्रभु की, जय। श्रीरामचंद्र प्रभु की, जय। जय हनुमान की, जय। जय हनुमान की, जय। जय हनुमान की, जय। भक्त मंडली की, जय। जय कर्नाटक माता की। जय। ಶ್ರೀ ಕಲ್ಯಾಣ ಗುಣಾಭಿರಾಮ ಜನಪಂ ಧರ್ಮ ಸ್ವರೂಪಂ ಕೃಪಾಲೋಕಂ ವಾನರ ರಾಜ ವಾಯುಸುತಂ ಪಾತಾದಿ ಸಂತಾರಣಂ ಪಾತಾದಿ ಸಂತಾರಣಂ ಲೋಕಾನಂದ ಜಯಂ ವಿದೇಕನುಜೆ ನೇತ್ರೋತ್ಪಲಂ. ಶ್ರೀ ಭೈರವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಶ್ರೀ ಈ ದಿವಸ ಶ್ರೀ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರದ ಅಂಗವಾಗಿ ಸಂಪೂರ್ಣ ರಾಮಾಯಣವೆಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದೇವೆ. ನಮ್ಮ ಪಾತ್ರ ವರ್ಗದವರಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದರೆ ಹಂಸ ಕ್ಷೀರ ನ್ಯಾಯದಂತೆ ನಮ್ಮ ಪಾತ್ರ ವರ್ಗದವರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ.
ಗಜವದನ ಬೇಡುವೆ ಗೌರಿ ತನಯ ತ್ರಿಜಗ ವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ. ಗಜವದನ ಬೇಡುವೆ ಗೌರಿ ತನಯ ತ್ರಿಜಗ ವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಕವಾಹನ ಮುನಿಜನ ಸೇವಿತ ಮೂಷಕವಾಹನ ಮುನಿಜನ ಸೇವಿತ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗ ವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಬೇಡುವೆ ಬೇಡುವೆ. ಮಂತ್ರಿಯೇ ಕೇಳು ಇಂದು ನಾನೇ ರಾಜ ಮಂತ್ರಿಯೇ ಕೇಳು ಮಂತ್ರಿಯೇ ಕೇಳು ಇಂದು ನಾನೇ ರಾಜ ಮಂತ್ರಿಯೇ ಕೇಳು. ಸುಮಂತ್ರ ಮಂತ್ರಿವರರೇ ಸಂತಸದಿಂದ ನೀ ಸಾಕು ಎನಗಿರಾಜ ಸಂತಸದಿಂದ ನೀ ಸಾಕು ಎನಗಿರಾಜ ಮಂತ್ರಿಯೇ ಕೇಳು ಇಂದು ನಾನೇ ರಾಜವ ಮಂತ್ರಿಯೇ ಕೇಳು. ಸುಮಂತ್ರ ಮಂತ್ರಿಯವರೇ ಕೋಸಲ ರಾಜವ ಅಸುಕುಮರಂಗೆ ಕೋಸಲ ರಾಜವ ಅಸುಕುಮರಂಗೆ ಲೆಸಿನಿಂದ ಪಟ್ಟ ಆಶಿಸಿ ಕಟ್ಟುವೆ ಮಂತ್ರಿಯೇ ಕೇಳು ಇಂದು ನಾನೇ ರಾಜವ ಮಂತ್ರಿಯೇ ಕೇಳು ಇಂದು ನಾನೇ ರಾಜವ ಮಂತ್ರಿಯೇ ಕೇಳು. ಪೂಜ್ಯರಾದ ವಸಿಷ್ಠ ಮುನಿಪುಂಗರೇ, ಸುಮಂತ್ರಾದಿ ಮಂತ್ರಿವರರೇ, ನಾನು ಈ ತನಕ ಈ ಕೋಸಲ ರಾಜ್ಯವನ್ನು 60,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಸಕಲ ಸುಖ ಸಂತೋಷವನ್ನು ಅನುಭವಿಸಿದೆನು. ಇನ್ನು ಮುಂದೆ ಈ ಕೋಸಲ ರಾಜ್ಯದ ಪಟ್ಟವನ್ನು ಜ್ಯೇಷ್ಠನಾದ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ನಾನು ದೈವಧ್ಯಾನದಲ್ಲಿ ಕಾಲ ಕಳೆಯಬೇಕೆಂದು ಸಂಕಲ್ಪಿಸಿದೆನು. ಇದಕ್ಕೆ ತಮ್ಮಗಳ ಅಭಿಪ್ರಾಯವೇನು? ರಾಜೇಂದ್ರ, ಸುಮಂತ್ರ ಮಂತ್ರಿವರರೇ, ರಾಮನ ಕರುಣಾವು ಪ್ರೇಮವು ಸತ್ಯವು ಮೂರು ಲೋಕಾದೋಳು ಹೊಗಳುತ್ತ ಆಲಿಪದು. ರಾಜೇಂದ್ರ, ಸುಮಂತ್ರರೇ,
ರಾಮನ ಕರುಣಾವು ಪ್ರೇಮವು ಸತ್ಯವು ಮೂರು ಲೋಕಾದೋಳು ಹೊಗಳುತ್ತಾ ಆಲಿಬಹುದು. ರಾಜೇಂದ್ರ, ಮಂತ್ರಿಯವರೇ, ಶ್ರೀರಾಮಚಂದ್ರನಿಗೆ ಕೋಶಲ ರಾಜ್ಯವನ್ನು ಶ್ರೀರಾಮಚಂದ್ರನಿಗೆ ಕೋಶಲ ರಾಜ್ಯವನ್ನು ವಹಿಸ ಪ್ರಜೆಗಳು ಈಗ ವಹಿಸ ಪ್ರಜೆಗಳು ಈಗ ಸಂತಸದಿನಲ್ಲಿಯುವರು. ವಹಿಸ ಪ್ರಜೆಗಳು ಈಗ ಸಂತಸದಿನಲ್ಲಿಯುವರು. ರಾಮನ ಕರುಣಾವು ಪ್ರೇಮವು ಸತ್ಯವು ಮೂರು ಲೋಕಾದೋಳು ಹೊಗಳುತ್ತಾ ಆಲಿಬಹುದು. ರಾಜೇಂದ್ರ, ಸುಮಂತ್ರ ಮಂತ್ರಿಯವರೇ, ಈ ವಿಚಾರದಲ್ಲಿ ಸಂದೇಹವೇಕೆ? ನಮ್ಮ ಶ್ರೀರಾಮಚಂದ್ರನು ಸಕಲ ಕಲ್ಯಾಣ ಗುಣನಿಧಿಯಾಗಿ ಲೋಕಾಭಿರಾಮನೆನಿಸಿರುವನು. ಆತನು ಸಿಂಹಾಸನವನ್ನೇರುವುದಾದರೆ ಪೂರ್ವಾಚಲವನ್ನೇರಿದ ಪೂರ್ಣಚಂದ್ರನನ್ನು ಕಂಡ ಸಾಗರದಂತಾಗುವುದು. ಪ್ರಜೆಗಳ ಸಂತೋಷವು ಮೇರೆ ಮೀರುವುದು ಪ್ರಭು. ಬಹಳ ಸಂತೋಷ. ಧರ್ಮಶೀಲನಾದ ದಶರಥ ಚಕ್ರವರ್ತಿ ಸತ್ಯ ಧರ್ಮಗಳಿಂದ ಈ ರಾಜ್ಯವನ್ನು ಪರಿಪಾಲಿಸಿ ಈಗ ತನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಈ ಕೋಸಲ ರಾಜ್ಯದ ಪಟ್ಟವನ್ನು ಕಟ್ಟಿ ದೈವ ಧ್ಯಾನದಲ್ಲಿ ಕಾಲ ಕಳೆಯಬೇಕೆಂಬ ನಿಮ್ಮ ಅಭಿಪ್ರಾಯವು ಸರ್ವಸಮ್ಮತ ಹಾಗೂ ಸಮಯೋಚಿತವಾಗಿರುವುದು ರಾಜೇಂದ್ರ. ಸುಮಂತ್ರ ಮಂತ್ರಿಯವರೇ, ರಾಜೇಂದ್ರ, ಇದು ನಮ್ಮ ರಾಜ್ಯದ ಪ್ರಜೆಗಳಿಗೂ ಸಮ್ಮತವಾಗಿರುವುದಷ್ಟೇ. ಅಪ್ಪಣೆ ರಾಜೇಂದ್ರ. ಸರಿ, ಹಾಗಾದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡೋಣ. ಆಗಲಿ ಮಹಾಪ್ರಭು. ಹಾ ಗುರುಗಳೇ, ಪಟ್ಟಾಭಿಷೇಕದ ಶುಭ ಮುಹೂರ್ತವನ್ನು ನೀವೇ ನಿರ್ಣಯಿಸಿ ಹೇಳಿ. ಆಗಬಹುದು. ನಾಳೆ ಯುಕ್ತವಾದ ಶುದ್ಧ ಚೈತ್ರ ಪಂಚಮಿ ಎಂದು ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಲಗ್ನವು ಬಹು ಪ್ರಶಸ್ತವಾಗಿರುವುದು ರಾಜೇಂದ್ರ. ಬಹಳ ಸಂತೋಷ. ಸರಿ, ಹಾಗಾದರೆ ಶ್ರೀರಾಮಚಂದ್ರನ ಅಭಿಪ್ರಾಯ ತಿಳಿದು ಮುಂದಿನ ಶುಭ ಕಾರ್ಯವನ್ನು ಪ್ರಾರಂಭಿಸೋಣ. ಹಾ ಸುಮಂತ್ರ ಮಂತ್ರಿಯವರೇ, ರಾಜೇಂದ್ರ, ನೀವೇ ಹೋಗಿ ಶ್ರೀರಾಮಚಂದ್ರನು ಕರೆತನ್ನಿ. ಅಪ್ಪಣೆ ರಾಜೇಂದ್ರ. ಪೂಜ್ಯ ಪಿತರಿಗೂ ಗುರುಗಳಿಗೂ ವಂದಿಸುವೆನು. ಶ್ರೇಯೋಸ್ತು ಶ್ರೇಯೋಸ್ತು, ಶುಭಂ ಭವತು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ತಂದೆಯೇ ತಮ ಪಾದಕೀಗ ವಂದಿಸಿ ನಾನೆಂದು ಬೇಡುವೆ. ತಂದೆಯೇ ತಂದೆಯೇ ತಮ ಪಾದಕೀಗ ವಂದಿಸಿ ನಾನಿಂದು ಬೇಡುವೆ. ತಂದೆಯೇ ಜನಕ ಕುಮಾರ, ಎಂದು ಎನ್ನನು ಕರೆಸಿದ ಪರಿ, ಎಂದು ಎನ್ನನು ಕರೆಸಿದ ಪರಿ, ಇಂದು ಎನ್ನನು ಕರೆಸಿದ ಪರಿ, ಚಂದದಿಂದ ಪೇಳು ಜನಕ. ತಂದೆಯೇ ತಮ ಪಾದಕೀಗ
ಪರಿಯನು ಬಾರದಿಂದರು ಸರಸ ಸಮರ ಧೀರ ಶೂರ ಕರಸಿದ ಪರಿಯನು ಬಾರದಿಂದರು ಸರಸ ಸಮರ ಧೀರ ಶೂರ ಸರಸ ಸಮರ ಧೀರ ಶೂರ ಸರಸ ಸಮರ ಧೀರ ಶೂರ ಸರಸ ಸಮರ ಧೀರ ಶೂರ ಲೋಲ ಶುಭಂಗ ಲೋಲ ಶುಭಂಗ ಲೋಲ ಶುಭಂಗ. ಜನಕ, ಅರಮನೆಯಲ್ಲಿ ವಿನೋದವಾಗಿ ಕಾಲ ಕಳೆಯುತ್ತಿದ್ದ ನನ್ನನ್ನು ಮಂತ್ರಿ ಸುಮಂತ್ರರೊಡನೆ ಅತ್ಯವಸರದಿಂದ ಕರೆಸಲು ಕಾರಣವೇನು ಜನಕ? ರಾಮಚಂದ್ರ, ಜಡಾವಸ್ಥೆಯಲ್ಲಿರುವ ನಾನು ಇನ್ನು ಮುಂದೆ ಈ ಕೋಸಲ ರಾಜ್ಯದ ಪಟ್ಟವನ್ನು ನಿನಗೆ ವಹಿಸಿ ನಾನು ದೈವಜ್ಞಾನದಲ್ಲಿ ಕಾಲ ಕಳೆಯಬೇಕೆಂದು ಸಂಕಲ್ಪಿಸಿದನು. ಇದೇ ಚೈತ್ರ ಶುದ್ಧ ಪಂಚಮಿ ಗುರುವಾರ ರಾಜ್ಯ ಪಟ್ಟವನ್ನು ವಹಿಸಲೆಂದೇ ಶುಭ ಮುಹೂರ್ತವನ್ನು ಗುರುಗಳೇ ನಿರ್ಣಯಿಸಿರುವರು. ಈ ವಿಚಾರವನ್ನು ತಿಳಿಸಲೇ ನೀನು ಕರೆಸಬೇಕಾಯಿತು ಕುಮಾರ. ತಮ್ಮ ಆಜ್ಞೆಯನ್ನು ನಿರಾಕರಿಸಲು ಈ ರಾಮಚಂದ್ರನೆಂದಿಗೂ ಪ್ರಯತ್ನಿಸಲಾರ. ಆದರೆ ಭರತ ಶತ್ರುಘ್ನರು ನಗರದಲ್ಲಿಲ್ಲದಿರುವಾಗ ರಾಜ್ಯ ಪಟ್ಟಾಭಿಷೇಕವನ್ನು ಏರ್ಪಡಿಸಲು ಇಷ್ಟೊಂದು ಆತುರವೇಕೆ ಜನಕ? ರಾಮಚಂದ್ರ, ದೈವ ಪ್ರೇರಣೆಯಿಂದ ನನಗೆ ಈ ರೀತಿ ಸಂಕಲ್ಪವು ಉದಯಿಸಿರುವುದು. ಪುರುಷನ ಆಯಸ್ಸಾದರೂ ಕ್ಷಣ ಬಂದುರ, ಅಲ್ಲದೆ ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷವಾಗುವುದು. ಭರತ ಶತ್ರುಜರಾದರೂ ನಿನ್ನ ಮೇಲೆ ಪಿತೃವಾತ್ಸನ್ನಿಟ್ಟಿರುವ ಧರ್ಮಶೀಲರು. ಅದಕ್ಕವರು ಅಸಮಾಧಾನ ವ್ಯಕ್ತಪಡಿಸ್ತಕ್ಕವರಲ್ಲ. ಆದುದರಿಂದ ನನ್ನ ಮಾತನ್ನು ಸಂತೋಷದಿಂದ ಸಮ್ಮತಿಸು ಕುಮಾರ. ತಂದೆ, ಹಿರಿಯರ ಆಜ್ಞೆಯನ್ನು ನಿರಾಕರಿಸುವ ಮಹತ್ ಕಾರ್ಯಕ್ಕೆ ಈ ರಾಮಚಂದ್ರನೆಂದಿಗೂ ಪ್ರಯತ್ನಿಸಲಾರ. ತಮ್ಮಗಳ ಆಜ್ಞಾ ಪರಿಪಾಲನೆ ನನ್ನ ಪ್ರಥಮ ಕರ್ತವ್ಯ. ರಾಮಚಂದ್ರ, ಇಂದು ಮೊದಲಾಗಿ ನೀನು ದೀಕ್ಷಾಬದ್ಧನಾಗಿರಬೇಕು, ತಿಳಿಯಿತೆ? ಗುರುಗಳ ಆಜ್ಞೆಯಂತೆಯೇ ಆಗಲಿ. ಸುಮಂತ್ರ ಮಂತ್ರಿವರರೇ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನಗರಗಳಲ್ಲೆಲ್ಲ ಪ್ರಚಾರ ಮಾಡಿಸಿ. ಅಪ್ಪಣೆ ರಾಜೇಂದ್ರ. ಗುರುಗಳೇ, ನಾನು ರಾಜೇಂದ್ರ. ಕೈಕಾಂತಪುರಕ್ಕೆ ಹೋಗಿ ಆಕೆಗೂ ಈ ಶುಭ ವಿಚಾರವನ್ನು ತಿಳಿಸಿ ಬರುವೆನು. ಆಗಲಿ ರಾಜೇಂದ್ರ. ಸಾರುವೆನು ಸಾರುವೆನು ಊರಿಗೆಲ್ಲ ಶ್ರೀರಾಮಚಂದ್ರನ ಪಟ್ಟಗೀಗ. ಶೃಂಗರವ ತೋಡುವುದು ಬಂಗಾರವ ಮಾಡುವುದು ಶ್ರೀರಾಮಚಂದ್ರನ ಪಟ್ಟಗೀಗ. ತೋರಣವ ಕಟ್ಟುವುದು ಸಾರಣಿಯ ಮಾಡುವುದು ಶ್ರೀರಾಮಚಂದ್ರನ ಪಟ್ಟಗೀಗ. ಸಾರುವೆನು ಸಾರುವೆನು ಊರಿಗೆಲ್ಲ ಶ್ರೀರಾಮಚಂದ್ರನ ಪಟ್ಟಗೀಗ. ಬಂಗಾರವ ತೋಡುವುದು ಶೃಂಗಾರವ ಮಾಡುವುದು ಶ್ರೀರಾಮಚಂದ್ರನ ಪಟ್ಟಗೀಗ. ಕೇಳ್ರಪ್ಪ ಕೇಳಿ, ಅಯೋಧ್ಯಾಪುರ ನಿವಾಸಿಗಳೇ ಕೇಳಿ, ನಾಳೆ ಪಂಚಮಿ ಗುರುವಾರ ನಮ್ಮ ಶ್ರೀರಾಮಚಂದ್ರಪ್ಪನಿಗೆ ಪಟ್ಟಾಭಿಷೇಕವಂತೆ. ಪುರದ ಜನರೆಲ್ಲ ಆ ಮಹತ್ ಕಾರ್ಯಕ್ಕೆ ಬಹು ಸಂಭ್ರಮದಿಂದ ಬರಬೇಕಂತೆ. ಅಲ್ಲದೆ ನಗರದ ಬೀದಿ ಬೀದಿಗಳನ್ನೆಲ್ಲ ಹಸಿರು ತೋರಣಗಳಿಂದ ಅಲಂಕರಿಸಬೇಕಂತೆ. ಎಲ್ಲರೂ ಚೆನ್ನಾಗಿ ಕೇಳ್ಕೊಳ್ಳಿ. ಕುಳ್ರು ಕುಂಡ್ರು ಮುದುಕರು ಎಲ್ಲರೂ ಚೆನ್ನಾಗಿ ಕೇಳ್ಕೊಳ್ಳಿ. ನಾನು ಮುಂದಿನ ಬೀದಿಗೆ ಹೋಗ್ಬೇಕು. ಸಾರುವೆನು ಸಾರುವೆನು ಊರಿಗೆಲ್ಲ ಶ್ರೀ
ಸಾಲುಗಳಲ್ಲಿಯೂ ಮತ್ತೆ ಚಿತ್ರದ ಸಾಲುಗಳಲ್ಲಿಯೂ ಏನಿ ಸಂಭ್ರಮವು ಈ ನಾಗಾರದು ಏನಿ ಸಂಭ್ರಮವು ಗೆರಿಗೆರಿಗಳಲ್ಲೂ ತೋರಣ ತದಿಗಳು ಗೆರಿಗೆರಿಗಳಲ್ಲೂ ತೋರಣ ತದಿಗಳು ಕಾಣಿಸಿ ವರ್ಣ ನೆರೆಯುತ್ತಲಿರುವುದು ಕಾಣಿಸಿ ವರ್ಣದಿ ನೆರೆಯುತ್ತಲಿರುವುದು ಏನಿ ಸಂಭ್ರಮವು ಈ ನಾದಾರದು ಏನಿ ಸಂಭ್ರಮವು ಈ ಬೆಳದಿಂಗಳ ಚರ್ವರಾತ್ರಿ ಸಾರ ಸೌಖ್ಯವತಿ ಈ ಬೆಳದಿಂಗಳ ಚರ್ವರಾತ್ರಿ ಸಾರ ಸೌಖ್ಯವತಿ ತುಂಬೆ ಜಗದ ಚಂದ್ರಲೋಕ ಸೊಬಗ ನೀವ ಮಾಯಲೋಕ ಅಮ್ಮ ಸುಮಂಗಳರೇ, ನೀವುಗಳಲ್ಲೂ ಎಲ್ಲಿಗೆ ಹೋಗುತ್ತೀರಿ? ಅಮ್ಮ ಬಂದರ ನಾವು ಕೈಕೆ ಅಂತಃಪುರಕ್ಕೆ ಹೋಗುತ್ತಿರುವೆವು. ಏತಕ್ಕಾಗಿ ಹೋಗುತ್ತಿರುವಿ? ಈ ಮಂಗಳ ದ್ರವ್ಯಗಳೇನು? ಈ ಅಯೋಧ್ಯ ನಗರವೆಲ್ಲ ಇದ್ದಕ್ಕಿದ್ದಾಗೆ ಅಲಂಕರಿಸಲು ಕಾರಣವೇನು? ಅಮ್ಮ ಬಂದರ ನಿನಗಿನ್ನೂ ತಿಳಿದೇ ಇಲ್ಲವೇ? ಇಲ್ಲವಮ್ಮ, ತಿಳಿದಿದ್ದರೆ ನಿಮ್ಮನ್ನು ಕೇಳುತ್ತಿದ್ದೇನೆ. ನೋಡು ಮಂದರ ನೋಡು, ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವಲ್ಲವೇ? ಆದ್ದರಿಂದ ಈ ಮಂಗಳ ದ್ರವ್ಯಗಳ ಒಡನೆ ಈ ಪುಷ್ಪಹಾರಗಳನ್ನು ತೆಗೆದುಕೊಂಡು ಹೋಗುತ್ತಿರುವೆ. ನೀನು ಬರುವುದಿಲ್ಲವೇ ಮಂದರ? ಅಮ್ಮ ಸುಮಂಗಳರೇ, ನಾನು ಬರುವೆನು. ನೀವು ಮುಂದೆ ನಡೆಯಿರಿ. ಬೆಳದಿಂಗಳ ಚರ್ವರಾತ್ರಿ ಸಾರ ಸೌಖ್ಯವತಿ ಈ ಬೆಳದಿಂಗಳ ಚರ್ವರಾತ್ರಿ ಸಾರ ಸೌಖ್ಯವತಿ ರಾಮನಿಗೆ ಪಟ್ಟಾಭಿಷೇಕ. ಆಹಾ, ಈ ವಾರ್ತೆಯ ಸಹಿಸನು ಆಹಾ, ಈ ವಾರ್ತೆಯ ಸಹಿಸನು ಮಹಿಯಳು ಜೀವಿತ ಲಾರೇಣ ಮಹಿಯಳು ಜೀವಿತ ಲಾರೆ
ನಾಹ ಕೈಕೆಯ ಗತಿಯು ಏನಾಗುವುದು ಕೈಕೆಯ ಗತಿಯು ಏನಾಗುವುದು ಈ ವಾರ್ತೆಯನ್ನು ಕೇಳಲು ಮನಕ್ಕೆ ಆಹಾ ಈ ವಾರ್ತೆಯ ರಾಮನಿಗೆ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಅದು ಹೇಗೆ ಸಾಧ್ಯ? ರಾಮ, ನಿನ್ನ ಬಾಲ್ಯಾವಸ್ಥೆಯಲ್ಲಿ ಹಸು ಕಂದನನ್ನು ಹಪ್ಪಿ ಮುದ್ದಾಡಲು ಬಂದಾಗ ನಿನ್ನ ತಾಯಿ ಕೈಕೇಯು ಮುಟ್ಟದಲ್ಲಿ ನನ್ನ ಕಂದನನ್ನು ಕುರೂಪಿಣಿ ಎಂದು ಹಾಳೈದಲ್ಲವೇ? ಬಾಲ್ಯಾವಸ್ಥೆಯಲ್ಲಿ ಹಸು ಕಂದನ ಆಟಗಳನ್ನು ವೀಕ್ಷಿಸಲು ಆತುರದಿಂದ ಬರುತ್ತಿದ್ದ ನನಗೆ ನಿನ್ನ ತೀಕ್ಷ್ಣವಾದ ಬಾಳಿನಿಂದ ಹೊಡೆದು ಆಂದಹೀನಳಾಗಿ ಹೇಳ್ತಾಳವೆ. ನಿನ್ನ ಪಟ್ಟಾಭಿಷೇಕ ಮಹೋತ್ಸವ ಸುಸ್ಥಿರವಾಗಿ ನಡೆಯಲು ಹೇಗೆ ಸಾಧ್ಯವಾಯಿತು? ನನ್ನ ಪ್ರೀತಿ ಪಾತ್ರಳಾದ ಕೈಕೇಯ ದುರಾವಸ್ಥೆ ಒದಲು ನಾನು ಅವಕಾಶ ಕೊಡುವುದಿಲ್ಲ. ಆಕೆ ಮಗ ಭಾರತರಿಗೆ ದುರ್ಗತಿ ಒದಗಲು ನಾನು ಬಿಡುವುದಿಲ್ಲ. ಈಗಲೇ ಕೈಕೇಯ ಬಳಿಗೆ ಹೋಗಿ ತಕ್ಕ ಬೋಧನೆಯನ್ನು ಮಾಡಿ ನಿನ್ನ ಪಟ್ಟಾಭಿಷೇಕವನ್ನು ನಿಲ್ಲಿಸದಿದ್ದರೆ ನಾನು ಮಂತ್ರೇ ಅಲ್ಲ. ಹಿಮಗಿರಿ ತನಯೇ ಹೇ ಮಲತೆ ಹಿಮಗಿರಿ ತನಯೇ ಹೇ ಮಲತೆ ಅಮ್ಮ ಈಶ್ವರಿ ಶ್ರೀ ಲಲಿತೆ ಮಾಮವಾ ಹಿಮಗಿರಿ ತನಯೇ ಹೇ ಮಲತೆ ಹಿಮಗಿರಿ ತನಯೇ ಹೇ ಮಲತೆ ಅಮ್ಮ ಈಶ್ವರಿ ಶ್ರೀ ಲಲಿತೆ ಮಾಮವಾ ಹಿಮಗಿರಿ ತನಯೇ ಹೇ ಮಲತೆ ರಮಾವಾಣಿ ಸೇವಿತ ಸಕಲೆ ರಮಾವಾಣಿ ಸೇವಿತ ಸಕಲೆ ರಾಜರಾಜೇಶ್ವರಿ ರಮಾ ಸಹೋದರಿ ರಾಜರಾಜೇಶ್ವರಿ ರಮಾ ಸಹೋದರಿ ಹಿಮಗಿರಿ ತನಯೇ ಹೇ ಮಲತೆ ಪಾಶಾಂಕುಶೇಷು ದಂಡಕರೆ ಅಂಬಾ ಪಾಶಾಂಕುಶೇಷು ದಂಡಕರೆ ಅಂಬ ಪರಾತ್ಪರೆ ನಿಜ ಭಕ್ತ ಪರೆ ಪಾಶಾಂಕುಶೇಷು ದಂಡಕರೆ ಅಂಬ ಪರಾತ್ಪರೆ ನಿಜ ಭಕ್ತ ಪರೆ ಆಚಾಂಬರೆ ಅಂಬಾ ಅಂಬಾ ಅಂಬಾ
ಮಾತೆ, ಅನವರತವು ನಿನ್ನನ್ನೇ ನಂಬಿರುವ ನಮ್ಮನ್ನು ರಕ್ಷಿಸಿ ಕಾಪಾಡು ತಾಯಿ. ಇದೇನು ಈ ದಿನ ಇಷ್ಟು ವೇಳೆ ಆದರೂ ನನ್ನ ಪ್ರಾಣಕಾಂತನು ಅಂತಃಪುರಕ್ಕೆ ಬಾರಲೇ ಇಲ್ಲವಲ್ಲ? ಕಾರಣವೇನಿರಬಹುದು? ಜೀವಿತೇ
ಎಷ್ಟು ವೇಳೆಯಾದರೂ ನನ್ನ ಪ್ರಾಣಕಾಂತನ ಅಂತಃಪುರಕ್ಕೆ ಬಾರದೇ ಇರಲು ಕಾರಣವಾದರೂ ಏನಾಗಿರಬಹುದು? ಒಂದು ವೇಳೆ ಆತನಿಗೇನಾದರೂ ನನ್ನ ಮೇಲೆ ಬೇಸರ ಉಂಟಾಗಿರಬಹುದೇ? ಈಗೇನು ತಾನೇ ಮಾಡಲಿ? ಇದೇನು ಬಹಳ ಸಂತೋಷದಿಂದಿರುವೆ. ಮಂತರ ಬಂದೆಯಾ? ಹೀಗೆ ಬಾ. ಹೇಳು ಕೈಕ. ಏಕೆ? ನಿನಗೆ ವಿಚಾರವೇನೆಂಬುದು ತಿಳಿದಿಲ್ಲವೇ? ನನಗೆ ತಿಳಿದಿಲ್ಲ ಕೈಕ. ಸತ್ಯವಾಗಿಯೂ ತಿಳಿದಿಲ್ಲವೇ? ಸತ್ಯವಾಗಲೂ ತಿಳಿದಿಲ್ಲ. ಹಾಗಾದ್ರೆ ಕೇಳು ಮಂತರ. ಹೇಳು. ನನ್ನ ಸುಕುಮಾರನಾದ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಆನಂದವಲ್ಲದೆ ಮತ್ತಿನ್ನೇನು? ಅಯ್ಯೋ ಮುರುಳೇ, ಕಂದನಾದ ರಾಮಗೆ ಕಂದನಾದ ರಾಮಗೆ ಕಂದನಾದ ರಾಮಗೆ ಕಂದನಾದ ರಾಮಗೆ ಮಂತರ ಕಂದನಾದ ರಾಮಗೆ ಕಂದನಾದ ಶ್ರೀರಾಮಗೆ ಇಂದು ರಾಜ್ಯ ಪದವಿಯೊದ ಸಂತೋಷವಾದೇನ ಮಂದರೆ ಸಂತೋಷವಾದೇನ ಮಂದರೆ ಸಂತೋಷವಾದೇನ. ಹೀಗೆ ಬಾ ಮಂತರ. ರಘುಕುಲ ದೀಪನು ಅಗ ಪರಿಹಾರಕನು ಅಲ್ಲವೇ ಮಂತರ? ರಘುಕುಲ ದೀಪನು ಅಗ ಪರಿಹಾರಕನು ಸುಗುಣನು ಸುಂದರನು ಮಂತರ ಸುಗುಣನು ಸುಂದರನು ಸುಗುಣನು ಸುಂದರನು ಸುಗುಣನು ಸುಂದರನು ಸುಗುಣನು ಸುಂದರನು ಮಂತರ ಸುಗುಣನು ಸುಂದರನು ನಿಗಮಾಗಮ ವಂದಿತನು ಸಂತೋಷವಾದೇನ ಮಂದರೆ ಸಂತೋಷವಾದೆ ನಾ ಮಂದರೆ ಸಂತೋಷವಾದೇನ. ಏಕೆ ಮಂತರ? ಹೀಗೆ ಬಾ. ರಾಮಗಿ ರಾಜವಾ ಪ್ರೇಮದಿ ಕಾಂತನಿವಾ ಅಲ್ಲವೇ ಮಂತರ? ರಾಮಗಿ ರಾಜವಾ ಪ್ರೇಮದಿ ಕಾಂತನಿವಾ ನೇಮದ ಮಾತೆಯ ಕೇಳಿ ಮಂತರ ನೇಮದ ವಾರ್ತೆಯ ಕೇಳಿ ನೇಮದ ವಾರ್ತೆ ಕೇಳಿ ನೇಮದ ವಾರ್ತೆಯ ಕೇಳಿ ಮಂತರ ನೇಮದ ವಾರ್ತೆ ಕೇಳಿ ನೇಮದ ವಾರ್ತೆಯ ಕೇಳಿ ಭುವಿಯೊಳು ನಾಂದೇಳು ಸಂತೋಷವಾದೇನ ಮಂದರೆ ಸಂತೋಷವಾದೆ ನಾ ಮಂದರೆ ಸಂತೋಷವಾದೆ ಮಂತರ ಇದೇಕೆ? ನಿನ್ನ ವರ್ತನೆಯೇ ವಿಚಿತ್ರವಾಗಿದೆಯಲ್ಲ, ಕಾರಣವೇನು? ಅಯ್ಯೋ, ಈ ಅರ್ಥವು ಈಗ ಅರ್ಥವಾಗುವುದಿಲ್ಲ. ಹಾಗೆಂದರೇನು? ಹಾಗೆ ಈ ಅರ್ಥವು ಅನರ್ಥವಾಗಿರುವುದು. ಈ ವಿಚಾರವು ನಿಮಗೆ ತಿಳಿದಿಲ್ಲವೇ?
ಇದೇನು ಮಂತರ ಹೀಗೆ ಹೇಳುತ್ತಿರುವೆ? ನಿನಗೆ ಅರ್ಥವಾಗುವುದೆಂದಲೇ ಈಗ ಈ ಅನರ್ಥವು ಸಿದ್ಧವಾಗಿರುವುದು. ಮಂತರ, ನೀನು ಈ ರೀತಿಯಾಗಿ ಮಾತನಾಡುವುದು ನೋಡುತ್ತಿದ್ದರೆ ನನಗೆ ಬಹಳ ಆಶ್ಚರ್ಯವಾಗುತ್ತಿದೆ. ನಿನ್ನ ವರ್ತನೆಯೇ ವಿಚಿತ್ರವಾಗಿದೆಯಲ್ಲ, ವಿಚಾರವೇನೆಂಬುದನ್ನು ಹೇಳಬಾರದೆ? ಕೈಕಾದೇವಿ, ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಿದ್ದರೆ ನೀನು ಸಂತೋಷ ಪಡಬಹುದಾಯಿತು. ಆದರೆ ಸವತಿ ಮಗ ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಇದೇನು ಮಂತರ ಹೀಗೆ ಹೇಳುತ್ತಿರುವೆ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಲೋಕಗಳೇ ಆನಂದ ಪಡುವುದು. ಇನ್ನು ಅವನ ತಾಯಿಯಾದ ನನ್ನ ಆನಂದಕ್ಕೆ ಪಾರವಿಲಿಯದು. ಅದು ಅಲ್ಲದೆ ರಾಮನು ಕೌಸಲ್ಯಗಿಂತಲೂ ಅತಿಶಯವಾದ ಪ್ರೀತಿ ಪ್ರೇಮ ವಿಶ್ವಾಸಗಳನ್ನು ನನ್ನಲ್ಲಿಟ್ಟಿರುವನು. ಇಂಥವನಿಗೆ ಪಟ್ಟಾಭಿಷೇಕವಾದರೆ ನನಗೆ ಆನಂದವಲ್ಲವೇ? ಅಯ್ಯ, ಅದರಲ್ಲಿ ನಿನ್ನ ಸವತಿ ಮತ್ತು ನಿನ್ನ ಕೌಶಲ್ಯವು ನಿನ್ನಲ್ಲಿ ಯಾವ ವಿಧವಾದ ಪ್ರೀತಿ ನಿಟ್ಟರು? ಅವರಿರುವರು ನನ್ನಲ್ಲಿ ಪರಿಪೂರ್ಣವಾದ ಪ್ರೀತಿಯನ್ನು ಇಟ್ಟಿರುವರು. ಕಾರಣವೇನು? ಸರಿ, ರಾಮನಿಗೆ ಪಟ್ಟಾಭಿಷೇಕ ಮಾಡುವ ವಿಚಾರದಲ್ಲಿ ದಶರಥ ಮಹಾರಾಜರು ನಿನ್ನಲ್ಲಿ ಮೊದಲೇ ಆಲೋಚಿಸಿದ್ದೇನೆ. ಇಲ್ಲವಲ್ಲ? ಅಯ್ಯೋ ಮುರುಳೆ, ಇನ್ನೂ ನಿನ್ನ ಅಜ್ಞಾನವು ತೊಲಗಲಿಲ್ಲವೇ? ನಿನ್ನನ್ನು ನಿನ್ನ ಮಗ ಭರತನನ್ನು ಕಾಡಿಗಟ್ಟಬೇಕೆಂದು ಒಳಗೊಳಗೆ ಸಂಚು ನಡೆಯುತ್ತಿರುವುದು. ಆದ್ದರಿಂದಲೇ ಭರತನಿಲ್ಲದ ಸಮಯವನ್ನು ನೋಡಿ ಪಟ್ಟಾಭಿಷೇಕ ಪ್ರಾರಂಭಿಸಿರುವುದು. ಅಯ್ಯೋ, ಇವಳು ಹೇಳುತ್ತಿರುವುದೆಲ್ಲವೂ ಸತ್ಯ ಬರುವಂತೆಯೇ ಇದೆಯಲ್ಲ. ನಾನು ಮೋಸ ಹೋದೆನಲ್ಲ, ಈಗೇನು ಮಾಡಲಿ? ಮಂತರ, ನನ್ನ ಬುದ್ಧಿಗೆ ಏನೂ ತೋಚದಂತಾಗಿದೆ. ಈಗ ನಾನೇನು ಮಾಡಬೇಕು ಅದನ್ನು ತಿಳಿಸುವೆಯಾ? ಇದಕ್ಕೆ ತಕ್ಕ ಉಪಾಯವನ್ನು ಹೇಳಿದರೆ ನೀನು ಎಲ್ಲಿ ಕೋಪಿಸಿಕೊಳ್ಳುವೆಯೋ ಏನೋ. ನಾನೆಂದಿಗೂ ನಿನ್ನ ಮೇಲೆ ಕೋಪಗೊಳ್ಳುವುದಿಲ್ಲ. ನೀನೆಷ್ಟೇ ಆದರೂ ನನ್ನನ್ನು ಚಿಕ್ಕಂದಿನಿಂದ ಸಾಕಿ ಸಲಹಿದವಳು ಅಲ್ಲವೇ? ನಿನ್ನ ಮೇಲೆ ನಾನು ಕೋಪಗೊಳ್ಳುವೆನೆ. ವಿಚಾರವೇನು ಬೇಗನೆ ಹೇಳು. ಸರಿ, ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ದಶರಥ ಮಹಾರಾಜರು ನಿನಗೆ 2 ವರಗಳನ್ನು ಕೊಟ್ಟಿದ್ದರಲ್ಲವೇ? ಹಾ, ಕೊಟ್ಟಿದ್ದರು. ಆ ವರಗಳನ್ನು ಈಗ ನಡೆಸಿಕೊಡಬೇಕೆಂದು ಕೇಳಿಕೋ. ವರಗಳನ್ನು ಕೇಳುವುದೇನೋ ಸರಿ, ಏನೆಂಬುದಾಗಿ ಕೇಳಿಕೊಳ್ಳಲಿ? ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ಕಟ್ಟಿರುವ ಪಟ್ಟಾಭಿಷೇಕವನ್ನು ಭರತನಿಗೆ ಕಟ್ಟಬೇಕೆಂದು ಕೇಳಿಕೋ. ಶ್ರೀರಾಮಚಂದ್ರನಿಗಾಗಬೇಕಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನ ಭರತನಿಗೆ ಎರಡನೇ ವರಕ್ಕೆ ರಾಮನು 14 ವರ್ಷ ಮುನಿವೇಷದಿಂದ ಅರಣ್ಯ ಪ್ರವೇಶ ಮಾಡಬೇಕೆಂದು ಕೇಳಿಕೋ. ಮಂತರ, ಭರತನಿಗೆ ಪಟ್ಟಾಭಿಷೇಕ ಮಾಡುವುದೇನೋ ಸರಿ, ಆದರೆ ನನ್ನ ಪ್ರೀತಿಯ ಪುತ್ರನಾದ ರಾಮನನ್ನು ಅರಣ್ಯಕ್ಕೆ ಕಳಿಸುವುದು ನನಗೇಕೋ ಸರಿ ಎನಿಸುತ್ತಿಲ್ಲ. ಸರಿ, ಆದರೆ ಅದಿರಲಿ, ನೀನು ಹೇಳಿದಂತೆಯೇ ಮಾಡುವೆನು. ನನ್ನ ಒಳಿತಾಗಿ ನೀನು ಹೇಳಿದ ಕಾರ್ಯದಲ್ಲಿ ನಾನೆಂದಿಗೂ ಕೇಡನೆನಿಸುವುದಿಲ್ಲ. ಈಗ ಮಹಾರಾಜರು ಬಂದಾಗ ನಾನು ಯಾವ ರೀತಿ ನಡೆದುಕೊಳ್ಳಬೇಕು ಅದನ್ನು ತಿಳಿಸುವೆಯಾ? ಮಹಾರಾಜರು ಬರುವ ವೇಳೆಗೆ ನೀನು ಅಲಂಕಾರ ವೀಣಳಾಗಿ ಕೋಪದಿಂದ ಮಲಗಿಕೋ. ವಿಚಾರವೇನೆಂದು ಕೇಳಿದರೆ ಶ್ರೀರಾಮಚಂದ್ರನ ಆಣೆಗೂ ಕೊಟ್ಟ ವರಗಳನ್ನು ನಡೆಸಿಕೊಡುವುದಾಗಿ ಕೇಳಿಕೋ. ಅನಂತರ ನಿನ್ನ 2 ವರಗಳ ವಿವರ ಹೇಳು. ತಿಳಿಯಿತೇ? ತಿಳಿಯಿತು. ನಿನ್ನಂತಹ ಆಪ್ತಳು ನನಗೆ ಬೇರೆ ಯಾರೂ ಇಲ್ಲ ಮಂತರ. ನೀನು ಇಂತಹ ಹಿತೋಕ್ತಿಗಳನ್ನು ಹೇಳಿದ ಕಾರಣ ನಿನಗೆ ಮುತ್ತಿನ ಹಾರವನ್ನೇ ಬಹುಮಾನವಾಗಿ ಕೊಡಬೇಕು. ಆದರೆ ಈಗೇನು ಮಾಡಲಿ, ಮುತ್ತಿನ ಹಾರ ಇಲ್ಲ. ಆದ್ದರಿಂದ ತೆಗೆದುಕೋ ಈ ರತ್ನದ ಉಂಗುರವನ್ನು. ಕೈಕಾದೇವಿ, ನೀನು ಸುಖವಾಗಿದ್ದರೆ ಅದೇ ನನಗೆ ದೊಡ್ಡ ಬಹುಮಾನ. ಬರ್ತನು ಸುಖವಾಗಿದ್ದರೆ ನನಗೆ ಅದೇ ದೊಡ್ಡ ಬಹುಮಾನ. ನಿನ್ನಂತಹ ಆಪ್ತಳು ನನಗೆ ಮತ್ತಾರಿರುವರಮ್ಮ? ಅದೋ ಮಹಾರಾಜರು ಬರುವ ವೇಳೆ ಆಯ್ತು, ನೀನು ಜಾಗೃತಿಯಾಗಿ ಹೊರಡು. ಮಹಾರಾಜರು ಬರುವ ವೇಳೆ ಆಯ್ತು, ಬೇಗ ಅಲಂಕಾರ ವೀಣಳಾಗಿ ಕೋಪದಿಂದ ಮಲಗಿಕೋ. ಹಾಗೆ ಆಗಲಿ, ಬೇಗನೆ ಹೊರಡು. ಕೈಕಾ, ಏನು ಮಂತರ? ನನ್ನಲ್ಲಿ ಆದರೂ ಬಯಲಿಗಳಿಗೆ ಜೋಕೆ. ಹಾಗೆ ಆಗಲಿ, ನೀನೇನು ಹೆದರಿಕೊಳ್ಳಬೇಡ, ಬೇಗನೆ ಹೊರಡು. ಮಹಾರಾಜರು ಬಂದರೆ ಅನರ್ಥವಾದೀತು. ಆಗಬಹುದು. ಏನಿದು ಅಂತಃಪುರವೆಲ್ಲ ಸೌಮ್ಯವಾದಲ್ಲ? ಪ್ರಿಯ ಕೈಕಾ, ಏನಿದು? ಪ್ರತಿನಿತ್ಯವೂ ನಾನು ಬಂದೊಡನೆ ಮಂದಾಸದಿಂದ ಬಂದು ಮುದುರೋಕ್ತಳಿಂದ ಉಪಚರಿಸಿದ ಕೈಕೆಯು
ಈ ರೀತಿ ಚಿಂತೆಯಿಂದ ಮಲಗಿರುವಳು ಕಾರಣ ಏನಿರಬಹುದು? ಇರಲಿ. ಕೈಕಾ, ಕೈಕಾ, ಪ್ರಿಯ ಕೈಕಾ, ಏಳು, ಎದ್ದೇಳು. ಸೋಕಿಸುವುದು ಏಕೆ ಬಾಣಿ ಕೋಕಿಲ ವಾಣಿ. ಕೈಕಾ, ಸೋಕಿಸುವುದು ಏಕೆ ಬಾಣಿ ಕೋಕಿಲ ವಾಣಿ. ಸಾಕು ಮಾಡು ಕೋಪಿ ಪುದನ. ಕೈಕಾ, ಸಾಕು ಮಾಡು ಕೋಪಿ ಪುದನ. ಸಾಕು ಮಾಡು ಕೋಪಿ ಪುದನ. ಲೋಕ ಸುಂದರಿ ಸೋಕಿಸುವುದು ಏಕೆ ಬಾಣಿ ಕೋಕಿಲ ವಾಣಿ. ಕೈಕಾ, ಏತಕ್ಕೆ? ಯಾರು ನಿನ್ನ ಘೋರ ಶೋಕಕ್ಕೆ ಕಾರಣ ಪ್ರಿಯೇ? ಯಾರು ನಿನ್ನ ಘೋರ ಶೋಕಕ್ಕೆ ಕಾರಣ ಪ್ರಿಯೇ? ಕೈಕಾ, ನಿರೆಯೆಂದು ಸೋಕಿಸುವರೆ. ಕೈಕಾ, ನಿರೆಯೆಂದು ಸೋಕಿಸುವರೆ ಸಾರಸ ಗುಣಕರೆ. ಸೋಕಿಸುವುದು ಏಕೆ ಬಾಣಿ ಕೋಕಿಲ ವಾಣಿ. ಕೈಕಾ, ಏತಕ್ಕೆ ಹೀಗೆ ಮುಗ್ಧಳಾಗಿರುವೆ? ಇಂತಹ ಮಹೋತ್ಸವ ಕಾಲದಲ್ಲಿ ಈ ನಿನ್ನ ಮನೋ ವ್ಯಾಕುಲವೇನು ದೇವಿ? ಮಹೋತ್ಸವವನ್ನು ಮನೋವ್ಯಾಕುಲವನ್ನು ಉಂಟು ಮಾಡಿರುವವರು ತಾವೇ ಅಲ್ಲವೇ? ಹೌದು, ಮಹೋತ್ಸವವನ್ನು ಏರ್ಪಡಿಸಿದ ಹೊರತು ನಿನ್ನ ಮನೋವ್ಯಾಕುಲಕ್ಕೆ ಕಾರಣವಲ್ಲ. ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸ್ವಭಾವವೇ. ಮಾಡಿದ ವಾಗ್ದಾನವೇ? ಮಾಡಿದ ವಾಗ್ದಾನವನ್ನು ಮರೆತಿಲ್ಲವಲ್ಲ ಕೈಕಾ? ಯಾವುದನ್ನು ಮರೆತಿಲ್ಲವೇ? ಇಲ್ಲ. ಚೆನ್ನಾಗಿ ಆಲೋಚಿಸಿ ನೋಡಿ. ಇಲ್ಲ. ಹಿಂದೆ ದೇವಾಸುರರನ್ನು ಯುದ್ಧ ಮಾಡುವಾಗ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದೀರಲ್ಲವೇ? ಹೌದು. ಆ ವರಗಳನ್ನು ನಡೆಸಿಕೊಟ್ಟಿರುವಿರಾ? ಇಲ್ಲ ಇಲ್ಲ, ಇನ್ನು ಇಲ್ಲ. ನೀನೇ ಬೇಕಾದ ಸಮಯದಲ್ಲಿ ಕೇಳುವಿ ಎಂದು ಹೇಳಿದ್ದೆ. ಹಾಗಾದರೆ ಆ ವರಗಳನ್ನು ಈಗ ನಡೆಸಿಕೊಡುವಿರಾ? ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ, ಹೇಳು ಕೈಕಾ. ಸತ್ಯವಾಗಿಯೂ ನಡೆಸಿಕೊಡುವಿರಾ ಸ್ವಾಮಿ? ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ, ಹೇಳು ಕೈಕಾ. ನೀವಾಡುವ ಮಾತುಗಳನ್ನು ನಂಬುವುದಾದರೂ ಹೇಗೆ? ನಿಮ್ಮ ಪ್ರಿಯಪುತ್ರನಾದ ರಾಮನಾಣೆಯಾಗಿಯೂ ನಾನು ಕೇಳುವ ವರಗಳನ್ನು ನಡೆಸಿಕೊಡುವನೆಂದು ವಚನವನ್ನು ಕೊಡಿ, ಆ ನಂತರ ವರಗಳನ್ನು ಕೇಳುತ್ತೇನೆ. ಕೈಕಾ, ಕೈಕಾ, ನೀನು ಪಾಮರಸೇಳಲ್ಲ, ಚಕ್ರವರ್ತಿಯ ಪತ್ನಿ. ಯೋಚಿಸು, ಜ್ಯೇಷ್ಠನಾದ ಶ್ರೀರಾಮಚಂದ್ರ ಇರುವಾಗ ಗನಿಷ್ಠನಾದ ಭರತನಿಗೆ ಕೈಕಾ ರಾಮಚಂದ್ರನ ಆಣೆಗೂ ನಡೆಸಿಕೊಡುತ್ತೇನೆ, ಹೇಳು ಕೈಕಾ. ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಪ್ರಾಣೇಶ್ವರ, ವರಗಳನ್ನು ಕೇಳಲಿ? ಹೇಳಿ. ವರಗಳನ್ನು ಕೇಳುತ್ತೇನೆ. ಪ್ರಾಣೇಶ್ವರ, ಕೈಕಾ, ಹಾಗಾದ್ರೆ ಕೇಳಿ. ನನ್ನ ಮೊದಲನೆಯ ವರಕ್ಕೆ ನೀವು ಇದೀಗ ಶ್ರೀರಾಮಚಂದ್ರನಿಗೆ ನಿಶ್ಚಯ ಮಾಡಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯ ಪಟ್ಟವನ್ನು ಕಟ್ಟಬೇಕು. ಕೈಕಾ, ಇದೇನು ವಿನೋದವೇ? ರಾಮನಿಗೆ ನಿಶ್ಚಯಿಸಿರುವ ರಾಜ್ಯ ಪಟ್ಟವನ್ನು ತಪ್ಪಿಸಿ ಕನಿಷ್ಠನಾದ ಭರತನಿಗೆ, ಇದೇನು ವಿನೋದವೇ ಕೈಕಾ? ಇದು ವಿನೋದವೂ ಅಲ್ಲ, ಪರೀಕ್ಷೆಯೂ ಅಲ್ಲ. ನನ್ನ ಮನಸ್ಪೂರ್ವಕವಾದ ಕೋರಿಕೆಯನ್ನೇ ಕೇಳಿದ್ದೇನೆ.
ನಡೆಸುವುದಾದರೆ ನಡೆಸುವನೆನ್ನೇ, ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ಕೈಕಾ, ನೀನು ಪಾಮರಸಿಳಲ್ಲ, ಚಕ್ರವರ್ತಿಯ ಪತ್ನಿ. ಯೋಚಿಸು. ರಾಮನಿಗೆ ನಿಶ್ಚಯಿಸು ರಾಜಪಟ್ಟವನ್ನು ತಪ್ಪಿಸಿ ಭರತನಿಗೆ ಇದೆಯೇನು ವಿನೋದವೇ ಕೈಕಾ? ಬೇಡ ಕೈಕಾ, ಬೇಡ. ಈ ವರವನ್ನು ಬಿಟ್ಟು ಬೇರೆ ವರವನ್ನು ಕೇಳಿಕೋ. ಈಗಲೇ ಆಡಿದ ಮಾತಿಗೆ ತಪ್ಪಿರುವ ನಿಮ್ಮಲ್ಲಿ ಬೇರೆ ವರಗಳನ್ನು ಕೇಳಬೇಕೆ? ಸಾಧ್ಯವಿಲ್ಲ. ಈಗ ನಾನು ಕೇಳಿರುವ ವರವನ್ನು ನಡೆಸುವುದಾದರೆ ನಡೆಸುವನೆನ್ನಿ, ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ. ಏನು ಕೈಕಾ? ನಿನ್ನ ಎರಡನೇ ವರವು ಯಾವುದು ಕೈಕಾ? ಎರಡನೇ ವರಕ್ಕೆ ನಿಮ್ಮ ಪ್ರಿಯ ಪುತ್ರನಾದ ರಾಮಚಂದ್ರನು ಜಟಾವಲ್ಕಲಧರನಾಗಿ ನಾರುಮಡಿಗಳನ್ನುಟ್ಟು ಪುರಪ್ರವೇಶವಿಲ್ಲದೆ ಮುನಿ ಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ, ಏನು ಏನಂದೆ? ಬರಸಿಡಲಗಾದ ಒಯ್ದು ಮೇ ಪುರುಷ ವಿಷಮ ಪ್ರಾಪ್ತಿಯ ಕಾಣೆ. ರಾಮಚಂದ್ರ, ಸದ್ಗುಣ ಗುಣಾಭಿರಾಮನ, ಸದ್ಗುಣ ಗುಣಾಭಿರಾಮನ ಕೈ ಬಿಟ್ಟು ನಾನೆಂತು ಜೀವಿಸೆನು ನಗಟ. ಅಯ್ಯೋ ಕುಲಪಾತಕಿ, ಘೋರ ಪಾತಕಿ, ಕಟ್ಟವರ ಮನಸ್ಸುಗಳಾಗಿ ಎಂತ ಆಲೋಚನೆ ಮಾಡುತ್ತಿರುವೆ? ನನ್ನ ರಾಮನು ನಿನಗೇನು ಅಪರಾಧ ಮಾಡಿದ್ರೆ ಎಂದು ಈ ರೀತಿ ಕೇಳುತ್ತಿರುವೆ? ತನ್ನ ಎತ್ತ ತಾಯಿಗಿಂತ ಮಿಗಿಲಾದ ಪ್ರೀತಿಯನ್ನು ನಿನ್ನ ಮೇಲೆ ಇಟ್ಟಿದ್ದನಲ್ಲೇ, ಅಂತ ಸುಗುಣಾಭಿರಾಮನನ್ನು 14 ವರ್ಷ ವನವಾಸಕ್ಕೆ ಕಳಿಸಬೇಕೆಂದು ಕೇಳುತ್ತಿರೆಯಲ್ಲ. ನಿನಗೇನಾದರೂ ಬುದ್ಧಿಗಿದ್ದಿ ಕೆಟ್ಟಿದ್ಯಾ ಅಥವಾ ಪಿಚಾಚಿ ಏನಾದರೂ ಹಿಡಿದಿರದೆ? ಪ್ರಾಣೇಶ್ವರ, ನನಗೆ ಬುದ್ಧಿಯು ಕೆಟ್ಟಿಲ್ಲ, ಪಿಶಾಚು ಹಿಡಿದಿಲ್ಲ. ಮನಸ್ಪೂರ್ವಕವಾದ ಕೋರಿಕೆಯನ್ನೇ ಕೇಳಿದ್ದೇನೆ. ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು, ನಿಮ್ಮ ರಾಮನ ಅರಣ್ಯವಾಸಕ್ಕೆ ಹೋಗಲೇಬೇಕು. ಕೈಕಾ, ಜೋಡಿಸಿ ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ನಾರಿ ಜೋಡಿಸಿ ಕೈಯ ಬೇಡವೇನೆ ನಾರಿ, ಕಾಡದೆ ಕಾಡದೆ ದಯದಿಂದ ನೋಡು ಪ್ರಿಯ ರಾಣಿ. ಕೈಕಾ, ಈ ರಾಜ್ಯ ವೈಭವ ಪರಿವಾರ ಸಂಪತ್ತನ್ನು ನಿನ್ನ ಮಗನಾದ ಭರತನೇ ಆಳಲಿ. ಆದರೆ ನಿನ್ನ ರಾಮನನ್ನು ಕಾಡಿಗೆ ಕಳಿಸಬೇಡ ಕೈಕಾ. ಈಗ ನಿನಗೆ ಕೈ ಮುಗಿದು ಸಾಧ್ಯವಿಲ್ಲ. ನೀವೆಷ್ಟೇ ಬೇಡಿಕೊಂಡರೂ ನಾನು ಕೇಳುವುದಿಲ್ಲ. ರಾಮನ ಅರಣ್ಯವಾಸಕ್ಕೆ ಹೋಗಲೇಬೇಕು. ಪ್ರಾಣೇಶ್ವರ, ತಾವೇ ಅಲ್ಲವೇ ಸೂರ್ಯ ವಂಶದ ಸತ್ಯ ಸಂತತಿಯನ್ನು ಬೆಳಗುವಂತಹ ಮಹಾನುಭಾವರು. ಹಿಂದೆ ನಿಮ್ಮ ಪೂರ್ವಜರಾದ ಹರಿಶ್ಚಂದ್ರನು ತನ್ನ ಪತ್ನಿ ಪುತ್ರರನ್ನು ಪರರಿಗೆ ಮಾರಿಕೊಂಡದ್ದಲ್ಲದೆ ತನ್ನನ್ನೂ ಸಹ ಚಾಂಡಾಲನಿಗೆ ಮಾರಿಕೊಂಡು ಕೊನೆಗೆ ಆತನ ಆಜ್ಞೆಯಂತೆ ತನ್ನ ಪತ್ನಿಯ ಶಿರಚ್ಛೇದವನ್ನೇ ಮಾಡಲಿಲ್ಲವೇ? ಅಂತಹ
ಮಹಾನುಭಾವರ ವಂಶದಲ್ಲಿ ಹುಟ್ಟಿದ ನೀವು ಕೇವಲ ಒಂದು ಆಡಿದ ಮಾತನ್ನು ನಡೆಸಲಾರದೆ ಈ ರೀತಿ ವ್ಯಥೆ ಪಡುವರೆ? ಛೆ, ಛೀ ರಾಕ್ಷಸಿ, ಕೇಳು. ಸಿಬಿ ಹರಿಶ್ಚಂದ್ರಾದಿಗಳು ಕೊಟ್ಟ ಮಾತಿಗೆ ತನ್ನ ಪ್ರಾಣ ಕೊಡಲು ಸಿದ್ಧರಾದರು. ಅದರಂತೆ ನಾನು ನನ್ನ ಮನತನ ಗೌರವವನ್ನು ಕಾಪಾಡಲು ನಿನ್ನಲ್ಲಿ ಎಷ್ಟು ವಿಧವಾಗಿ ಬೇಡಿಕೊಂಡರು ನಿನಗೆ ಕನಿಕರವೇ ಬರಲಿಲ್ಲವಲ್ಲ ಕೈಕಾ? ಕನಿಕರವೇ ಬರಲಿಲ್ಲ. ಆ ರಾಮಚಂದ್ರ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ತಮ್ಮ ಆಜ್ಞೆಯಂತೆ ಆಗಲಿ ರಾಜೇಂದ್ರ. ರಾಮಚಂದ್ರನನ್ನು ಕರೆದುಕೊಂಡು ಬರುವೆನು. ರಾಮಚಂದ್ರ, ಸುಮಂತ್ರ, ರಾಮಚಂದ್ರನು ಇಲ್ಲಿಗೆ ಕರೆದುಕೊಂಡು ಬರಬೇಡ. ನೀವು ಸುಮ್ಮನಿರಿ. ಸುಮಂತ್ರ, ಮಹಾರಾಜರು ಆಯಾಸಗೊಂಡಿರುವರು. ಆದ್ದರಿಂದ ರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ಅಪ್ಪಣೆ ಆಜ್ಞೆಯಂತೆ ಆಗಲಿ ರಾಜೇಂದ್ರ. ಬಾ. ಸುಮಂತ್ರ, ಹೋಗು, ರಾಮಚಂದ್ರನು ಕರೆದುಕೊಂಡು ಬಾ. ಜನಕ, ನಮಸ್ಕರಿಸುವೆನು. ಅಮ್ಮ, ಏನಾಯಿತು? ತಂದೆಯ ವ್ಯತೆಗೆ ಕಾರಣವೇನಮ್ಮ? ನಿಮ್ಮ ತಂದೆಯವರು ಆಡಿದ ಮಾತನ್ನು ನಡೆಸಲಾರದೆ ಪಡುತ್ತಿರುವ ವ್ಯಥೆ ಇದು. ಹಾಗೆಂದರೇನು? ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ಎಂದಿಗೂ ತಪ್ಪುವರಲ್ಲ. ವಿಚಾರವೇನೆಂಬುದನ್ನು ವಿವರವಾಗಿ ಹೇಳುತ್ತಾಯಿ. ತಂದೆಗೆ ಹೇಳಿದ್ದಕ್ಕೆ ಇಷ್ಟ ಆಯಿತು. ಇನ್ನು ನಿನ್ನೊಡನೆ ಹೇಳಿದರೋ ಇನ್ನೆಷ್ಟಾಗುವುದು? ಆದರೂ ಚಿಂತೆ ಇಲ್ಲ, ಹೇಳುವೆನು ಕೇಳು. ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಿಮ್ಮ ತಂದೆಯವರು ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ನಡೆಸಿಕೊಡಬೇಕೆಂದು ಕೇಳಿಕೊಂಡೆನು. ಮೊದಲನೆಯ ವರಕ್ಕೆ ಹೇಳುತ್ತಾಯಿ. ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯ ಪಟ್ಟ ಕಟ್ಟಬೇಕೆಂದು ಕೇಳಿಕೊಂಡೆನು. ಇಷ್ಟೇ ತಾನೇ ಜನನಿ? ಈ ಅಲ್ಪ ವಿಚಾರಕ್ಕಾಗಿ ಜನಕನು ಇಷ್ಟೊಂದು ವ್ಯಥೆ ಪಡುವುದೇ? ಭರತನು ಯಾರು, ನಾನು ಯಾರು? ನಾವಿರುವರು ಒಂದೇ ತಂದೆಯ ಮಕ್ಕಳಲ್ಲವೇ? ಇನ್ನು ಭರತನಿಗೆ ಪಟ್ಟಾಭಿಷೇಕವಾದರೆ ನಾನು ಅಸೂಹೆ ಪಡಬಹುದೇ ಜನನಿ? ಇನ್ನು 2ನೇ ವರವ್ಯಾವುದು ತಾಯಿ? 2ನೇ ವರಕ್ಕೆ ಬೇಡ ಕೈಕಾ, ವರವನ್ನು ರಾಮಚಂದ್ರನಿಗೆ ಮಾತ್ರ ತಿಳಿಸಬೇಡ. ನೀವೇನೇ ಹೇಳಿದರೂ ನಾನು ಕೇಳುವುದಿಲ್ಲ. ಈ ವಿಚಾರವನ್ನು ರಾಮಚಂದ್ರನಿಗೆ ತಿಳಿಸಲೇಬೇಕು. ಕೇಳು ರಾಮಚಂದ್ರ, 2ನೇ ವರಕ್ಕೆ ನೀನು ನಾರಮಣಿಗಳನ್ನು ಧರಿಸಿ ಜಟಾವಲ್ಕಲಧರನಾಗಿ ಪುರಪ್ರವೇಶವಿಲ್ಲದೆ ಮುನಿ ಪ್ರವೃತ್ತಿಯಿಂದ 14 ವರ್ಷವನ ವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು. ಶಿವ ಶಿವ. ಶಿವ ಶಿವ, ಇದೇನಾಶ್ಚರ್ಯವ? ಶಿವ ಶಿವ, ಇದೇನಾಶ್ಚರ್ಯವ? ಸವಿಗಡಲೋಳ್ ವಿಷದ ತೆರದೋಳ್ ಅಭಿಲಾಷವಿದೆ. ಈಕೆಯೋಳ್ ಹುಟ್ಟಿದುದ ಕಟ, ಈಕೆಯೋಳ್ ಹುಟ್ಟಿದುದ ಕಟ. ಭೂಮಿಯೋಳ್ ಸ್ತ್ರೀಯರ ಮನವ, ಈ ಭೂಮಿಯೋಳ್ ಸ್ತ್ರೀಯರ ಮನವ ಅರಿಯಲು ಅಸಾಧ್ಯವೋ? ಅಮ್ಮ, ತಂದೆಯವರ ವಾಗ್ದಾನವನ್ನು ನಾನು ಸಂತೋಷದಿಂದ ನಡೆಸುವೆನು. ತಂದೆ, ನೀವಿನ್ನು ಶಾಂತರಾಗಿರಿ. ಬೇಡ ರಾಮಚಂದ್ರ, ಬೇಡ. ಹೀಗಿವಳ ದುರಾಲೋಚನೆಗೆ ಬಲಿಯಾಗಬೇಡ ರಾಮಚಂದ್ರ, ಬಲಿಯಾಗಬೇಡ. ಹೀಗಿವಳು ಕ್ರೂರ ರಾಕ್ಷಸಿ. ರಾಜ್ಯ ಲೋಪಯುಕ್ತ ಪರಿಜ್ಞಾನ ಕಳೆದುಕೊಂಡ ಹೆಂಗಸೊಳೊಬ್ಬಳು ವರವನ್ನು ಕೇಳಿದಳಂತೆ. ಆ ವರವನ್ನು ಅರುಳು ಮರುಳು ವೃದ್ಧನೊಬ್ಬನು ನಡೆಸಿಕೊಟ್ಟನಂತೆ. ಈ ಅಪಲಾಪವು ಇಷ್ಟಕ್ಕೆ ನಿಲ್ಲಲಿ ರಾಮಚಂದ್ರ, ಇಷ್ಟಕ್ಕೆ ನಿಲ್ಲಲಿ. ಇದು ಅಪಲಾಪವಲ್ಲ ಜನಕ. ಈ ರಾಜ್ಯ ಸಂಕೋಲೆಯಿಂದ ತಪ್ಪಿಸಿಕೊಳ್ಳೋದು ಹೇಗೆ ಎಂದು ನಾನು ಮೊದಲೇ ಆಲೋಚಿಸುತ್ತಿದ್ದೆ. ಅದನ್ನು ನನ್ನ ತಾಯಿಯೇ ಬಗೆಹರಿಸಿರುವರು. ನೀವಿನ್ನು ಚಿಂತಿಸಬೇಡಿ ಜನಕ. ನಾನು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗುತ್ತೇನೆ. ಹಾ ರಾಮಚಂದ್ರ,
ದಶರಥನಾದ ಪತನವು ಪೂರ್ಣವಾಯಿತು. ಅಮ್ಮ, ಇದರಿಂದ ನಿಮ್ಮ ದೃಢ ನಿರ್ಧಾರ ವಿಚಲಿತವಾಗದಿರಲಿ ತಾಯಿ. ರಾಮಚಂದ್ರ, ನೀನಿಲ್ಲಿದ್ದರೆ ನನ್ನ ಮನಸ್ಸಿಗೆ ಸಮಾಧಾನವಾಗಲಾರದು. ಮೊದಲು ಹೊರಡು ಅರಣ್ಯವಾಸಕ್ಕೆ. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ದರಿಪುದಂದಾಂಟಿಸಿದೆ ಮಾತೆ ನಮಿಪೇ ಪಿತೃವಾಕ್ಯವನ್ನು ಪರಿಪಾಲಿಸಿದ ಪಿತೃವಾಕ್ಯವನ್ನು ಪರಿಪಾಲಿಸಿದ ಪುತ್ರ ರತ್ನದೊಳೆನ್ನ ಕೀರ್ತಿಯಂ ಗಳಿಸಿದೆ ಮಾತೆ ನಮಿಪೇ ಅಮ್ಮ, ಭರತನಿಗೆ ಮಿಗಿಲಾದ ಭವ್ಯ ಪ್ರೇಮವ ನಿನಗೆ ಭರತನಿಗೆ ಮಿಗಿಲಾದ ಭವ್ಯ ಪ್ರೇಮವ ನಿನಗೆ ಭೇದವಿಲ್ಲದೆ ಬಗೆದೆ ಮಾತೆ ನಮಿಪೇ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಗಣಪದವಿಯನಗಿತ್ತ ಮಾತೆ ನಮಿಪೇ ಯಚೇನು ನೀನೆನಗೆ ಪ್ರತ್ಯಕ್ಷ ಮಾತೆ ಯಚೇನು ನೀನೆನಗೆ ಪ್ರತ್ಯಕ್ಷ ಮಾತೆ ಸತ್ಯವನ್ನು ಉಚ್ಚರಿಪೆ ಕೇಳಮ್ಮ ಮಾತೆ ನಿಶ್ಚಯದಿ ವನವಾಸ ಒಪ್ಪಿದೆನು ಅಮ್ಮ ನಿಶ್ಚಯದಿ ವನವಾಸ ಒಪ್ಪಿದನು ಅಮ್ಮ ಎಚ್ಚರಿಸು ಪಿತನನ್ನು ನಮಿಸಿ ಪೋಪೆನು ಮಾತೆ ಅಮ್ಮ, ನನ್ನಲ್ಲಿ ಎಂತಹ ವಾತ್ಸಲ್ಯವನ್ನಿಟ್ಟಿರುವೆ ತಾಯಿ. ಅಹೋರಾತ್ರಿಗಳಲ್ಲಿಯೂ ಕಷ್ಟಪಡಬೇಕಾದ ಈ ಸಾಮ್ರಾಜ್ಯವೆಲ್ಲವನ್ನು ತಮ್ಮನಾದ ಭರತನಿಗೆ ವಹಿಸಿ ನನಗೆ ಸದಾ ಲೋಲನಾಗಿರುವಂತೆ ಅರಣ್ಯವಾಸವನ್ನು ನೇಮಿಸಿರುವೆಯಲ್ಲ. ನೀನೆಂತಹ ಕರುಣಾಮಯಿ, ದಯಾಶಾಲಿನಿ. ಅಮ್ಮ, ಇದಕ್ಕಾಗಿ ಚಿಂತಿಸಬೇಡ. ನಾನು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗುತ್ತೇನೆ. ಭರತನ ಪಟ್ಟಾಭಿಷೇಕವನ್ನು ಆನಂದದಿಂದ ನೆರವೇರಿಸು. ಅಮ್ಮ, ನಾನಿನ್ನು ಬರುವೆನು ತಾಯಿ.